ಇವತ್ತಿನಿಂದ ಬೆಳಗೆದ್ದೆ ಕಣ್ಣು ಬಿಟ್ರೆ ಎಲ್ಲವೂ ಕೂಡ ಕಾಸ್ಟ್ಲಿ ದುನಿಯಾ ಅನ್ನುವಂಥ ಪರಿಸ್ಥಿತಿ. ಹೊಸ ಜೀವನ, ಹೊಸ ದುನಿಯಾ, ಕಾಸ್ಟ್ಲಿ ದುನಿಯಾಗೆ ಒಗ್ಗಿಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ದೇಶ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ನಾವು ಅದಕ್ಕೆ ಒಗ್ಗಿಕೊಳ್ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಆಪ್ಷನ್ನೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಆದರೆ ನಮಗೆ ಯಾಕ್ರಿ ಸಮಸ್ಯೆ ಮಾಡ್ತಿದ್ದೀರಿ, ನಮ್ಮ ದೇಶದಲ್ಲಿ ಯಾಕೆ ಸಮಸ್ಯೆ ಮಾಡ್ತಿದ್ದೀರಿ, ಅದನ್ನ ಸರಿ ಮಾಡಿ ಅಂತ ಕೇಳಂಗಿಲ್ಲ. ದೇಶಕ್ಕೆ ಸಮಸ್ಯೆ ಆದರೆ ನಮಗೂ ಸಮಸ್ಯೆ ಆದಂಗೆ ಸೊ ಜೊತೆಯಾಗಿ ನಿಂತ್ಕೊಳ್ಬೇಕಾಗುತ್ತೆ ದೇಶದ ಜೊತೆಗೆ ಅಂತ. ಆರ್ಥಿಕ ವ್ಯವಸ್ಥೆ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗೂಡಲೇಬೇಕು, ಅದು ಅನಿವಾರ್ಯ. ಇಂದಿನಿಂದ ದೇಶದಲ್ಲಿ ಎಲ್ಲವೂ ಕೂಡ ಕಾಸ್ಟ್ಲಿ. ಗ್ಯಾಸ್ ಬಳಸಕ್ಕಾಗಲ್ಲ, ಕರೆಂಟ್ ಉಳಿಸಕ್ಕಾಗಲ್ಲ, ಉರ್ಸಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ. ಕಮರ್ಷಿಯಲ್ ಸಿಲಿಂಡರ್ ದುಬಾರಿ ಆಗಿ ಹೋಗಿದೆ. ಬೆಳಗಿನ ರೇಟ್ ಅನ್ನ ನೋಡಿ ಶಾಕ್ ಆಗಿದ್ದಾರೆ ಹೋಟೆಲ್ ಮಾಲೀಕರು. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಇವತ್ತು ಕೊಳ್ಳಕ್ಕೆ ಹೋಗ್ತೀರಿ ಅಂದ್ರೆ 990 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಅಲ್ಲಿಗೆ 3154 ರೂಪಾಯಿ ಕೊಟ್ಟು ಆ ವಾಣಿಜ್ಯ ಸಿಲಿಂಡರ್ ಅನ್ನ ತರಬೇಕು. ಎಟಿಎಂ, ಯುಪಿಐ ವಹಿವಾಟಿಗೂ ಕೂಡ ಒಂದಿಷ್ಟು ನಿಯಮಗಳಲ್ಲಿ ಬದಲಾವಣೆ ತರಲಾಗಿದೆ. ನೀವು ಎಟಿಎಂಗೆ ಹೋಗಿ ಹಣ ಬಿಡಿಸ್ಕೊಂಡು ಬರ್ತೀನಿ ಅಂದ್ರೂ ಕೂಡ ಒಂದಿಷ್ಟು ಷರತ್ತುಗಳಿದೆ. ನಿಯಮ ಬದಲಾವಣೆ ಆಗ್ತಾ ಇದೆ. ಫೋನ್ ಪೇ, ಕ್ರೆಡಿಟ್ ಕಾರ್ಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬದಲಾವಣೆಗಳಾಗಿದೆ. ಇನ್ಶೂರೆನ್ಸ್ ನಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳಾಗಿದೆ. ಸ್ವಲ್ಪ ಮಟ್ಟಿಗೆ ಕಾಸ್ಟ್ಲಿ ಆಗ್ತಾ ಇದೆ ಅದು ಅಂತ. ಕೆಲ ಖಾಸಗಿ ಬ್ಯಾಂಕುಗಳ ಬಡ್ಡಿ ದರದಲ್ಲೂ ಕೂಡ ಏರಿಕೆ. ಲೋನ್ ತಗೊಂಡಿರ್ತೀವಲ್ಲ, ಮನೆ ಲೋನು, ಕಾರ್ ಲೋನು, ಅದರ ಬಡ್ಡಿ ದರ ಸ್ವಲ್ಪ ಹೈಕ್ ಆಗ್ತಾ ಇದೆ ಇವತ್ತಿನಿಂದ ಅಂತ. ಇವತ್ತಿನಿಂದ ಅತಿ 10 ಮುಖ್ಯ ಬದಲಾವಣೆಗಳಿಗೆ ನಾವು ಸಜ್ಜಾಗಲೇಬೇಕು. ಮೆಂಟಲಿ, ಫಿಸಿಕಲಿ ರೆಡಿ ಆಗಲೇಬೇಕು. ಹಾಗಾಗಿ ಜಾಗೃತಿ ಮೂಡಿಸೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ಇವತ್ತು ಜಾಗೃತಿ ಜೊತೆಗೆ ಒಂದಷ್ಟು ಮಾಹಿತಿ ಮತ್ತು ಕೆಲವರಿಗೆ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಕಾರಣ ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ವಿಮಾ ಸಲಹೆಗಾರರು ಆದಂತಹ ಚಂದ್ರೇಗೌಡ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರಣ ವಿಮೆಗೆ ಸಂಬಂಧಪಟ್ಟಂತೆ ಕೂಡ ಮೇಜರ್ ಚೇಂಜಸ್ ಆಗಿದೆ ಅಂತ. ಆ ಚೇಂಜಸ್ ಏನು ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ MK ಕೃಷ್ಣ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಚಾರ್ಟರ್ಡ್ ಅಕೌಂಟೆಂಟ್ ಸತೀಶ್ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಚಂದ್ರೇಗೌಡ ಸರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಮೇಜರ್ ಬದಲಾವಣೆಗಳಂತ ಹೇಳ್ತಾ ಇದ್ದೀವಿ. ಪ್ರಮುಖವಾಗಿ ವಿಮೆಗೆ ಸಂಬಂಧಪಟ್ಟಂತೆ ಕೂಡ ಬದಲಾವಣೆ ಅಂತ. ಫಸ್ಟ್ ರಿಯಾಕ್ಷನ್ ಸರ್, ಈ ಚೇಂಜಸ್ ಬಗ್ಗೆ ತುಂಬಾ ಬದಲಾವಣೆನಾ ಅಥವಾ ಚಿಕ್ಕ ಪುಟ್ಟ ಚೇಂಜಸ್ ಅನಿವಾರ್ಯ ಇತ್ತಾ? ಮೇಡಮ್, ಈಗಾಗಲೇ ಜನಸಾಮಾನ್ಯರು ಈಗ ತೆರಿಗೆ ಹಣದ ಸಾಕಷ್ಟು ಟ್ಯಾಕ್ಸ್ಗಳನ್ನ ವಿಧಿಸಿರೋದ್ರಿಂದ ಬದುಕೋದೇ ಕಷ್ಟ. ಅಂಥದ್ರಲ್ಲಿ ಈಗ ನೋಡಿ, ಬಡವರು ಸಣ್ಣ ಪುಟ್ಟ ಉಳಿತಾಯ ಮಾಡೋದ್ರ ಮೇಲೆ ತೆರಿಗೆಯನ್ನು ಹಾಕಿದ್ರೆ ಜೀವ ವಿಮೆ ಮೇಲೆ, ಅಂದರೆ ಕುಟುಂಬದ ಭದ್ರತೆಗೆ ಅಂತೇಳಿ ಅವನು ಜೀವ ವಿಮೆಯನ್ನು ಮಾಡಿಸ್ತಾನೆ. ಅದರಲ್ಲೂ ತೆರಿಗೆಯನ್ನು ವಿಧಿಸ್ತಾ ಬಂದರೆ ಅವನಿಗೆ ಇನ್ಸೂರೆನ್ಸ್ ಕಟ್ಟೋದೇ ಕಷ್ಟ. ಜೀವನ ಮಾಡೋದು ಇವತ್ತಿನ ದಿವಸ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಲೆ ಹೆಚ್ಚಳದಿಂದಾಗಿ ತುಂಬ ಜನಸಾಮಾನ್ಯರು ತುಂಬ ಸಂಕಷ್ಟದಲ್ಲಿದ್ದಾರೆ. ಆದರೂ ಇದು ವಿಮೆಯ ಮೇಲೆ ಪ್ರೀಮಿಯಂ ಹೆಚ್ಚಳವನ್ನು ಮಾಡ್ತಾ ಇರೋದು, ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು ಜನಸಾಮಾನ್ಯ ಮೇಲೆ ಹಾಗೂ ಜೀವ ವಿಮೆ ಪಾಲಿಸಿದಾರನ ಮೇಲೆ ಹೆಚ್ಚು ಹೊರೆಯಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಉಳಿತಾಯ ಮಾಡ್ತಕ್ಕಂಥ ಜೀವ ವಿಮೆಯನ್ನು ಉಳಿತಾಯ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಅವನಿಗೆ ಪ್ರೀಮಿಯಂ ಕಡಿಮೆ ಆದರೆ ಆದಷ್ಟು ಹೆಚ್ಚು ಜನರು ಇವತ್ತಿನ ದಿವಸ ಕುರಿ ಹೆಚ್ಚಿದ್ರೆ ಕುರುಬನಿಗೆ ಲಾಭ ಅಂತ ಹೇಳ್ತಾರೆ. ಹಾಗೆ ಪ್ರೀಮಿಯಂ ಕಡಿಮೆ ಇದ್ದರೆ ಸಾಕಷ್ಟು ಜನ ಇನ್ಸೂರೆನ್ಸ್ ಕ್ಷೇತ್ರಕ್ಕೆ, ವಿಮಾ ಕ್ಷೇತ್ರಕ್ಕೆ ಹೂಡಿಕೆ ಹಣ ಜಾಸ್ತಿ ಬರುತ್ತೆ. ಏನು ಪ್ರೀಮಿಯಂ ಜಾಸ್ತಿ ಆದಾಗ ಏನಾಗ್ತದೆ ಅಂದರೆ ಅವನು ಜಾಸ್ತಿ ಇಷ್ಟೊಂದೆಲ್ಲ ನಾವು ದುಡ್ಡು ಕಟ್ಟಬೇಕಲ್ಲ ಅಂತೇಳಿ ಅವನು ಕಟ್ಟೋದನ್ನು ನಿಲ್ಲಿಸ್ತಾನೆ. ಹಂಗಾಗಿ ಏನಾಗುತ್ತೆ, ದೇಶದಲ್ಲಿ ಇನ್ಸೂರೆನ್ಸ್ ಮಾಡುವವರ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗುತ್ತೆ.